ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಳ್ಳಬಹುದು ತೆಂಗಿನಕಾಯಿ ಐಸ್ ಕ್ರೀಮ್. ನೀವು ಇಷ್ಟ ಆಗುತ್ತೆ. ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಳಬಹುದು. ಮನೆಯಲ್ಲಿ 3 ಪದಾರ್ಥ ಇದ್ದರೆ ಸಾಕು. ತೆಂಗಿನಕಾಯಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ, ಹಾಗಾಗಿ ಈಸಿಯಾಗಿ ಮಾಡ್ಬೋದು. ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅದನ್ನ 2 ಹೋಳು ಮಾಡ್ಕೊತಾ ಇದ್ದೀನಿ. 2 ಹೋಳು ಮಾಡ್ಕೊಂಡಿದ್ದು ಒಂಚೂರು ಎಳ್ನೀರು ತೆಗೆದಿಟ್ಕೊಂಡಿದ್ದೀನಿ. ಅದನ್ನ ಇವಾಗ ಇದು ಮಾಡ್ಕೊಂಬಿಡೋದು ಈ ಥರ. ಇವಾಗೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಒಂದು ಅರ್ಧ ಲೀಟ್ರ್ ಹಾಲು, 2 ಕಾರ್ನ್ಫ್ಲೋರು, ಸಕ್ಕರೆ, ತೆಂಗಿನಕಾಯಿ, ಐಸ್ ಕ್ರೀಮ್ ಮಾಡೋವಂಥ ಕೋನ್ಗಳು ಇಷ್ಟಿದ್ರೆ ಸಾಕು. ಕಾಯಿ ತುರಿದಿಟ್ಕೊಳ್ಳೋಣ ಸ್ವಲ್ಪ. ಬೇಕಾದರೆ ಮೇಗದ ಸಿಪ್ಪೆ ಎಲ್ಲ ತೆಗೆದು ಅದನ್ನ ಸಣ್ಣಕ್ಕೆ ಬೇಕಾದರೆ ಹೆಚ್ಕೋಬೋದು. ನಾನು ತುರಿದು ಇಟ್ಕೊಂಡಿದ್ದೀನಿ. ಬಾಣಲೆಯಲ್ಲಿ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಬಿಡೋಣ. ಅರ್ಧ ಲೀಟ್ರ್ ಹಾಕಿ ಅದನ್ನ ಕಾಸೋಣ. ಕ್ಲೀನಾಗಿ ಮಳ್ಳಬೇಕು. ಸ್ವಲ್ಪ ಕಾರ್ನ್ಫ್ಲೋರ್ 2 ಚಮಚ ತೊಗೊಂಡಿದ್ದೀನಲ್ಲ, 2 ಚಮಚ ತೊಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ತೊಗೊಳ್ರಿ. ನಾನು ಅರ್ಧ ಲೀಟ್ರ್ ಹಾಲಿಗೆ 2 ಚಮಚ ಕಾರ್ನ್ಫ್ಲೋರ್ ತೊಗೊಂಡು ಕ್ಲೀನಾಗಿ ಗಂಟಿಲ್ದಂಗೆ ಕಲಸಿಟ್ಕೊಳ್ತಿದ್ದೀನಿ. ಮುಂಚೆನೇ ಕಲಸಿಟ್ಕೊಂಡ್ರೆ ಬೇಗನೆ ಇದಾಗುತ್ತೆ, ಹಾಕ್ಬೇಕಾಗತ್ತೆ ಅಂತ. ನೀರು ಹಾಲು ಮಳ್ಳೋ ಅಷ್ಟೊತ್ತಿಗೆ ಕಲಸಿಟ್ಕೊಳ್ಳೋಣ. ಇವಾಗೆಲ್ಲ ಕಲಸಿಟ್ಕೊಂಡಿದ್ದೀನಿ. ಅದನ್ನ ಈ ಥರ ಗಂಟಿಲ್ದಂಗೆ ಕಲಸಿಟ್ಕೊಳ್ಳೋಣ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ರೋಡ್ ಸೈಡೆಲ್ಲ ಸಿಗುವಂಥ ಐಸ್ ಕ್ರೀಮೇ ಇದು. ನಾವು ಮನೆಯಲ್ಲೇ ಮಾಡೋಣ ಸುಲಭವಾಗಿ, ಈಸಿಯಾಗಿ. ಇದು ಮಳ್ತೈತಿ ನೋಡಿರಿ. ಹಾಲೆಲ್ಲ ಕ್ಲೀನಾಗಿ ಒಂದು ಸ್ವಲ್ಪ ನೀರಿನ ಅಂಶ ಹೋಗೋ ಮಟ್ಟ ಮಳ್ಸ್ಬೇಕು. ಇವಾಗ ಗಟ್ಟಿಯಾಗಿದೆ ಹಾಲು. ಅದಕ್ಕೆ ಒಂದು ಬೌಲ್ನಷ್ಟು ಸಕ್ಕರೆ ಹಾಕೋಣ. ನೋಡಿ, ಸಿಹಿ ತಕ್ಕಂಗೆ ಅನುಗುಣವಾಗಿ ಹಾಕ್ರಿ. ಇವಾಗ ಇದನ್ನೆಲ್ಲ ಸ್ವಲ್ಪ ಕರಗಿಸ್ಕೊಂಬಿಡೋಣ. ಸ್ವಲ್ಪ ಕರಗಿಸಿದ ತಕ್ಷಣ ಇವಾಗ ಕರಗ್ತೈತಿ ನೋಡಿ. ಇವಾಗೆಲ್ಲ ಕರಗಿದೆ. ಆಮೇಲೆ ಕಾರ್ನ್ಫ್ಲೋರ್ ಕಲಸಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೊಳ್ಳೋಣ. ಅದು ಇವಾಗ ಕುದೀತಾ ಫುಲ್ ಗಟ್ಟಿ ಆಗ್ತಾ ಬರ್ತೈತಿ ನೋಡಿರಿ. ಇವಾಗೆಲ್ಲ ಗಟ್ಟಿ ಆಗ್ತಾಯಿತ್ತು. ಈ ಥರ ಗಟ್ಟಿ ಆಗ್ತಾ ಫುಲ್ ಇದಾಗುತ್ತೆ. ಇದೆಲ್ಲ ಒಂದು ಸ್ವಲ್ಪ ಇದಾಗಿ ಮೇಲೆ ಆರಿಬಿಡ್ಬೇಕು, ತಣ್ಣಗಾಗಬೇಕದು. ಇದೊಂದು 10 ನಿಮಿಷ ಆರಿಬಿಟ್ಬಿಡೋಣ. ಅಷ್ಟರೊಳಗೆ ಕಾಯಿ ತುರಿದು ಇಟ್ಕೊಂಡಿದ್ದೀವಲ್ಲ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಬಿಡೋಣ. ಇದೊಂದು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಇದನ್ನ ಇವಾಗ ಕೊಬ್ಬರಿ ಒಂದು ಬೌಲ್ನಷ್ಟು ತೊಗೊಂಡಿದ್ದೀನಿ ನೋಡು. ತೊಗೊಂಡು ಮಿಕ್ಸಿಗೆ ಹಾಕ್ತದೇನೆ ಸಣ್ಣಗೆ. ಸ್ವಲ್ಪ ಹಾಲು ಹಾಕ್ಬೇಕು, ನೀರೇನು ಬೇಡ, ಹಾಲೇ ಹಾಕಿದರೆ ಸಾಕು. ನಾನೊಂದು ಇದರಲ್ಲಿ ಒಂದಷ್ಟು ಬೌಲ್ನಷ್ಟು ತಗೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಒಂದು 2 ಸರಿ ಬೇಕಾದರೂ ಸಣ್ಣಕ್ಕೆ ರುಬ್ಬಬೇಕು, ಮಕ್ಕಳಿಗೆ ಬಾಯಿ ಏನು ಸಿಗಲಂಗೆ. ನೋಡಿರಿ, ಮತ್ತೊಂದು ಸರಿ ಹಾಲು ಹಾಕ್ತದೇನೆ ನೋಡಿರಿ. ಈ ಥರ ಸಣ್ಣಕ್ಕಾಗಿದೆ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಬೇಕು ಹಾಕ್ಕೊಂಡು ರುಬ್ಕೋಬೋದು. ಇದು ಇವಾಗ ತಣ್ಣಗಾಗಿದೆಯಲ್ಲ, ಇದನ್ನ ಜಾರಿಗೆ ಹಾಕ್ಬಿಡಣ್ರಿ. ಇದು ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೀವಲ್ಲ, ಅದೇ ಜಾರಿಗೆ ಅದನ್ನ ಹಾಲಿಂದು ಇದನ್ನೆಲ್ಲ ಮಾಡಿದ್ದೀವಲ್ಲ ಈ ಥರದ್ದು ಹಾಕೋಣ ಇದಕ್ಕೆ.
ಇದೆಲ್ಲ ಹಾಕಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಎಲ್ಲ ಮಿಕ್ಸ್ ಆಗಂಗೆ ಮಿಕ್ಸಿಗೆ ಹಾಕ್ಯಂಡು ಇಟ್ಬಿಡೋಣ ರೀ. ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ಬಂದೈತೆ ನೋಡಿರಿ. ಫುಲ್ ಗಟ್ಟಿಯಾಗಿಲ್ಲ, ಇತ್ತ ತೆಳ್ಳಗೂ ಅಲ್ಲ, ಇತ್ತ ಗಟ್ಟಿ ಇಲ್ಲ ಅನ್ನಂಗೆ ಒಂದು ಮೀಡಿಯಮ್ ಆಗೈತಿ. ಈ ಥರ ಆಗೈತೆ ನೋಡಿರಿ. ಫುಲ್ಲು ಇದಾಗಿದೆ. ಇದನ್ನ ಐಸ್ಕಿನ್ ಇದ್ರಕ್ಕೆ ಹಾಕೊಳ್ಳೋಣ. ಕಪ್ಪು ಬೇಕಾದರೂ ಹಾಕ್ಕೋಬೋದು. ನಾವು ಐಸ್ ಕ್ಯಾಂಡಿ ಇದೆ ಅಂತ ಅದರಲ್ಲಿ ಹಾಕ್ತಾಯಿದ್ದೀವಿ. ಕಪ್ಪಲ್ಲೂ ಬೇಕಾದ್ರೆ ಹಾಕ್ಬೋದು. ನಿಮ್ಗೆ ಯಾವ ಥರ ಅನುಕೂಲ ಇರುತ್ತೋ ಆ ಥರ ಹಾಕ್ಕೋಬೋದು. ನಾನು ಇದಾವಂತ ಇದರಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೋಟದಲ್ಲಿ ತೊಗೊಂಡು ಸ್ವಲ್ಪನೇ ಹಾಕೊಳ್ಳೋಣ. ಭಾಳ ಇಷ್ಟ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಮನೆಯಲ್ಲಿ ಯಾರಿಗೆ ಇಷ್ಟ ಬಂದ್ರೂ ಬೇಗನೆ ಕೊಡ್ಬೋದು. ಹಾಗಾಗಿ ಭಾಳ ಈಸಿ, ಭಾಳ ವಜ್ಜೆ ಏನಾಗಲ್ಲ ಮಾಡೋಕ್ಕೆ. ಈಸಿ ಮೆಥೆಡ್ಡು. ಒಂದ್ಸರಿ ಟ್ರೈ ಮಾಡಿ ನೋಡಿರಿ, ಭಾಳ ಸೂಪರಾಗಿರುತ್ತೆ. ಇವಾಗೆಲ್ಲ ಇದಕ್ಕೆ ಹಾಕಿದ್ದೀವಿ. ನಾವು ಸ್ವಲ್ಪ ಉಳ್ಕಿದ್ದೆಲ್ಲ ಲೋಟಕ್ಕೆ ಹಾಕ್ಕೊಳ್ಳೋಣ. ಒಂದು 3-4 ಲೋಟ ಆಗಿದೆ, ಅದಕ್ಕೆ ಹಾಕ್ಕೊಳ್ಳೋಣ. ಈ ಥರ ಲೋಟಕ್ಕೆ ಒಂದು ಕವರ್ನಲ್ಲಿ ಇದು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಐಸ್ ಕ್ಯಾಂಡಿ ಇಟ್ಟು. ಹಿಂಗೂ ಮಾಡ್ಕೋಬೋದು, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡ್ಕೋಬೋದು. ಇವಾಗೆಲ್ಲ ಫ್ರಿಜ್ ಒಳಗೆ ಇಟ್ಟಿದ್ದೀನಿ ನಾನು. ಒಂದು ದಿವಸ ಫುಲ್ ಬೇಕು, ನೈಟೆಲ್ಲ ಫುಲ್ ಇಟ್ಟಿದ್ದೀನಿ. ಬೆಳಗ್ಗೆ ಈ ಥರ ತೆಗೆದು ಐಸ್ ಕ್ರೀಮ್ ರೆಡಿಯಾಗಿದೆ. ಇವಾಗ ನೋಡಿರಿ ಎಷ್ಟು ಸಖತ್ತಾಗಿ ಬಂದೈತೆ ಅಂದರೆ, ಭಾಳ ಸೂಪರಾಗಿ ಬಂದೈತೆ. ಮಕ್ಕಳಿಗೆ ಮಾತ್ರ ಭಾಳ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿರಿ. ದೊಡ್ಡವರು ತಿನ್ಬೋದು, ಮಕ್ಕಳು ತಿನ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಐಸ್ ಕ್ರೀಮ್ ಮಾಡ್ಕೋಬೋದು. ಅದನ್ನ ಕಪ್ಪಲ್ಲೂ ಹಾಕ್ಬೋದು, ಕ್ಯಾಂಡಲ್ ಹಾಕ್ಬೋದು. ಭಾಳ ಈಸಿ. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದೈತೆ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.